ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ಜೈಲಿನಿಂದಲೇ ಪೋಸ್ಟ್ ಮೂಲಕ ಕುಲಕರ್ಣಿ ಕೊಟ್ಟ ಟಕ್ಕರ್ ಏನು? ಹೆಣ್ಣಲಗಾದಲ್ಲಿ ಹೇಗಿತ್ತು ಕುಲಕರ್ಣಿಯ ಮೊದಲ ದಿನದ ಜೈಲು ವಾಸ? ಈ ಬಾರಿ ಪಟಾಕಿ ಸದ್ದೇ ಇಲ್ಲ, ಮಾಲಿನ್ಯವಿಲ್ಲದೆ ನಡೆಯುತ್ತೆ ಬೆಳಕಿನ ಹಬ್ಬ. ಸಿಲಿಕಾನ್ ಸಿಟಿಯಲ್ಲಿ ಮತ್ತಷ್ಟು ಕಠಿಣಗೊಳ್ಳುತ್ತಾ ಕೊರೋನಾ ರೂಲ್ಸ್? ಇದೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಫೇಸ್ಬುಕ್ನಲ್ಲಿ ವಿನಯ್ ಕುಲಕರ್ಣಿ ಹಾಕಿದ ಪೋಸ್ಟ್ ಏನು? ಸಿಬಿಐ ದಾಳಿ ದ್ವೇಷದ ರಾಜಕಾರಣ ಎಂದಿತ್ತು ಯಾರು? ವಿಪಕ್ಷಗಳ ಆರೋಪಕ್ಕೆ ಸವದಿ ಕೊಟ್ಟ ತಿರುಗೇಟು ಹೇಗಿತ್ತು? ಇದೆಲ್ಲವನ್ನು ನೋಡೋಣ ಕುಲಕರ್ಣಿಗೆ ಕಂಟಕ ನ್ಯೂಸ್ ಟಾಪ್ 9ನಲ್ಲಿ. ಯೋಗೀಶ್ ಗೌಡ ಹತ್ಯೆ ಕೇಸ್ನಲ್ಲಿ ಬಂಧನವಾಗಿರೋ ಮಾಜಿ ಸಚಿವ ವಿನಯ್ ಕುಲಕರ್ಣಿಯನ್ನ 3 ದಿನ ಕಸ್ಟಡಿಗೆ ನೀಡಲು ಸಿಬಿಐ ಮನವಿ ಮಾಡಿದೆ. 3ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದ್ದು 3 ದಿನದಲ್ಲಿ ವಿಚಾರಣೆ ಸಾಧ್ಯವಾಗದೇ ಇದ್ದರೆ ಮತ್ತಷ್ಟು ದಿನ ಕಸ್ಟಡಿಗೆ ನೀಡಬೇಕೆಂದು ವಾದ ಮಂಡನೆ ಮಾಡಿದ್ರು. ಇನ್ನು ಸಿಬಿಐ ಸಲ್ಲಿಸಿದ ಅರ್ಜಿಗೆ ವಿನಯ್ ಕುಲಕರ್ಣಿ ಪರ ವಕೀಲರು ತಕರಾರು ಸಲ್ಲಿಸಿ ಸಿಬಿಐ ಕಸ್ಟಡಿ ಅವಶ್ಯಕತೆವಿಲ್ಲ ಅಂತ ಹೇಳಿದ್ರು. ಯೋಗೀಶ್ ಗೌಡ ಹತ್ಯೆ ಪ್ರಕರಣ ಸಂಬಂಧ ವಿನಯ್ ಕುಲಕರ್ಣಿಗೆ 2ನೇ ದಿನವೂ ಸಿಬಿಐ ಡ್ರಿಲ್ ಮಾಡ್ತಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸಹೋದರ ವಿಜಯ್ ಕುಲಕರ್ಣಿಯನ್ನ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಸಿಬಿಐ ವಿಚಾರಣೆ ನಡೆಸ್ತಾ ಇದೆ. ವಿನಯ್ ಮಾವ ಚಂದ್ರಶೇಖರ ಇಂಡಿ ಸಹ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಿದ್ದು ಎದ್ದು ಗೆದ್ದು ಬರುವೆನು ಎಂದು ಫೇಸ್ಬುಕ್ನಲ್ಲಿ ವಿನಯ್ ಕುಲಕರ್ಣಿ ಪೋಸ್ಟ್ ಮಾಡಿದ್ದಾರೆ. ಸುಳ್ಳು ಕುಣಿತಾ ಇರುವಾಗ ಸತ್ಯ ಅಳುತ್ತೆ, ಆದ್ರೆ ಸತ್ಯ ಎದ್ದು ನಿಂತಾಗ ಸುಳ್ಳೆ ಸತ್ತು ಹೋಗುತ್ತೆ, ಸತ್ಯಕ್ಕೆ ಸೋಲಿಲ್ಲ ಅಂತ ತಿಳಿಸಿದ್ದಾರೆ. ಅಲ್ಲದೆ ನನ್ನ ಪ್ರೀತಿ ಪಾತ್ರರು ನನ್ನ ಮೇಲಿಟ್ಟಿರುವಂತಹ ನಂಬಿಕೆಗೆ ಚಿರಋಣಿ, ನಿಮ್ಮೆಲ್ಲರ ಹಾರೈಕೆ ಹಾಗೂ ನಂಬಿಕೆ ಎಂದು ಸುಳ್ಳಾಗುತ್ತಿಲ್ಲ ಅಂತ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸಾಮಾನ್ಯ ಖೈದಿಯಂತೆ ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ರಾತ್ರಿ ಕಳೆದರು. ವಿನಯ್ ಕುಲಕರ್ಣಿ ಇರುವ ಕ್ವಾರಂಟೈನ್ ಸೆಲ್ನಲ್ಲಿ ಟಿವಿ ಸೇರಿದಂತೆ ಯಾವುದೇ ವ್ಯವಸ್ಥೆ ಇಲ್ಲ. ರಾತ್ರಿ ಇಡೀ ನಿದ್ದೆ ಮಾಡದೆ ಸೆಲ್ನಲ್ಲಿಯೇ ಊಟವಿಲ್ಲದೆ ಅತ್ತನಿತ್ತ ಓಡಾಡಿದ ಅವರು ಬೆಳಗಿನ ಜಾವದ ವೇಳೆಗೆ ನಿದ್ದೆಗೆ ಜಾರಿದ್ರು. ಕೊಲೆ ಕೇಸ್ನಲ್ಲಿ ಸಿಬಿಐ ಅರೆಸ್ಟ್ ಮಾಡಿರುವಂತಹ ವಿನಯ್ ಕುಲಕರ್ಣಿಗೆ ನಾಳೆ ಹುಟ್ಟುಹಬ್ಬ. ಹೀಗಾಗಿ ಧಾರವಾಡ ನಗರದಲ್ಲಿ ವಿನಯ್ ಕುಲಕರ್ಣಿಗೆ ಶುಭಾಶಯ ಕೋರಿ ಅಭಿಮಾನಿಗಳು ಬ್ಯಾನರ್ ಹಾಕಿದ್ರು. ಆದರೆ ವಿನಯ್ ಕುಲಕರ್ಣಿ ಜೈಲು ಸೇರ್ತಾ ಇದ್ದಂತೆ ಬ್ಯಾನರ್ಗಳನ್ನು ತೆರವು ಮಾಡಲಾಯಿತು. ಬೆಳಗಾವಿಯ ಹಿಂಡಲಗ ಜೈಲಿನ ಬಳಿ ಭಾರೀ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿದೆ. ನಾಳೆ ವಿನಯ್ ಕುಲಕರ್ಣಿ ಹುಟ್ಟುಹಬ್ಬವಿರುವುದರಿಂದ ಜೈಲಿನ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಗರು ಸೇರುವ ಸಾಧ್ಯತೆ ಇದೆ. ಹೀಗಾಗಿ ಗ್ರಾಮೀಣ ಡಿವೈಎಸ್ಪಿ ನೇತೃತ್ವದಲ್ಲಿ ಟಿಆರ್ ತುಕಡಿಯನ್ನು ನಿಯೋಜಿಸಲಾಗಿದೆ. ವಿನಯ್ ಕುಲಕರ್ಣಿ ಬಂಧಿಸಿದ್ದು ದ್ವೇಷದ ರಾಜಕಾರಣ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆರೋಪ ಮಾಡಿದ್ದಾರೆ. ಹಾಸನದಲ್ಲಿ ಮಾತನಾಡಿದಂತಹ ಅವರು 4 ವರ್ಷದ ಹಿಂದಿನ ಪ್ರಕರಣ ತೆಗೆದು ಹೀಗೆ ಮಾಡಿದ್ದಾರೆ. ದ್ವೇಷದ ರಾಜಕಾರಣ ಹೀಗೆ ಮುಂದುವರೆದರೆ ಮುಂದೆ ಅವರಿಗೆ ಅದು ತಿರುಗುಬಾಣ ಆಗಲಿದೆ ಎಂದು ಎಚ್ಚರಿಕೆ ನೀಡಿದರು. ವಿನಯ್ ಕುಲಕರ್ಣಿ ಬಂಧನದ ಹಿಂದೆ ಬಿಜೆಪಿ ಕೈವಾಡವಿದೆ ಅನ್ನೋ ಆರೋಪಕ್ಕೆ ಡಿಸಿಎಂ ಲಕ್ಷ್ಮಣ ಸವದಿ ತಿರುಗೇಟು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂತಹ ಅವರು ಯೋಗೀಶ್ ಗೌಡ ಹತ್ಯೆಯಾದ ದಿನದಿಂದ ತನಿಖೆ ನಡೀತಾ ಇದ್ದು ಇದರಲ್ಲಿ ಯಾವುದೇ ದುರುದ್ದೇಶ ರಾಜಕೀಯ ಹಸ್ತಕ್ಷೇಪವಿಲ್ಲ. ಸಿಬಿಐ ತನ್ನದೇ ಆದ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡ್ತಾ ಇದೆ ಅಂತ ಹೇಳಿದರು. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಂಧನ ಸುದ್ದಿಯಿಂದ ನೋವಾಗಿದೆ ಎಂದು ಧಾರವಾಡದ ಮುರುಘಾ ಮಠದ ಮಠಾಧೀಶರಾದ ಮಲ್ಲಿಕಾರ್ಜುನ ಸ್ವಾಮೀಜಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಕಾನೂನಿನ ಮುಂದೆ ಯಾರೂ ಸಹ ದೊಡ್ಡವರಲ್ಲ. ಆದರೆ ಯೋಗೀಶ್ ಹತ್ಯೆ ಬಗ್ಗೆ ರಾಜಕೀಯೇತರ ತನಿಖೆ ನಡೆಯಲಿ. ಸಿಬಿಐ ರಾಜಕೀಯ ವೈರತ್ವ ಸಾಧನೆಯ ಅಸ್ತ್ರವಾಗದಿರಲಿ ಎಂದು ಮಲ್ಲಿಕಾರ್ಜುನ ಸ್ವಾಮೀಜಿ ಹೇಳಿದ್ದಾರೆ. ರಾಜ್ಯದಲ್ಲಿ ಸ್ಕೂಲ್ ಓಪನ್ ಬಗ್ಗೆ ಇಂದೇ ಡೇಟ್ ಫಿಕ್ಸ್ ಆಗುತ್ತಾ? ಗುಣಮುಖರಾದವರಿಗೂ ಕೊರೋನಾ ಶಾಕ್ ಕೊಡ್ತಿರೋದು ಹೇಗೆ? ಬೆಂಗಳೂರಿನಲ್ಲಿ ಮತ್ತಷ್ಟು ಟಫ್ ಆಗುತ್ತಾ ಕೊರೋನಾ ರೂಲ್ಸ್? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಶಾಲೆಗಳ ಆರಂಭ ವಿಚಾರವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬು ಕುಮಾರ್ ನೇತೃತ್ವದಲ್ಲಿ ಅಭಿಪ್ರಾಯ ಸಂಗ್ರಹಿಸಲಾಗುತ್ತದೆ. ಇಂದಿನ ಸಭೆಯಲ್ಲಿ ಶಾಲಾ ಆಡಳಿತ ಮಂಡಳಿ, ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಐಸಿಎಸ್ಸಿ, ಸಿಬಿಎಸ್ಇ ಸಂಸ್ಥೆಯ ಮುಖ್ಯಸ್ಥರು ಭಾಗಿಯಾಗಿದ್ದಾರೆ. ಮೊದಲು ಯಾವ ತರಗತಿ ಆರಂಭಿಸಬೇಕು, ಯಾವ ರೀತಿ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕು, ತರಗತಿಗಳನ್ನು ಎಷ್ಟು ಅವಧಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಿದರು. ಕೊರೋನಾ ಕುರಿತು ತಜ್ಞರಿಂದ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದ್ದು ಗುಣಮುಖರಾದ್ರೂ ಮತ್ತೆ ವೈರಸ್ ವಕ್ಕರಿಸ್ತಾ ಇದೆ. ಕೆಲ ದಿನಗಳು ಅಥವಾ ತಿಂಗಳುಗಳ ಬಳಿಕ ಮತ್ತೆ ಸೋಂಕು ದೃಢಪಡ್ತಾ ಇದ್ದು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ ಎಂದಿದ್ದಾರೆ ತಜ್ಞರು. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಆರೋಗ್ಯ ಸಚಿವ ಸುಧಾಕರ್ ಕೊರೋನಾ 2ನೇ ಅಟ್ಯಾಕ್ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ.
ಕೋವಿಡ್ ರೂಲ್ಸ್ ಜಾರಿಗೆ ತರುವಲ್ಲಿ ಬಿಬಿಎಂಪಿ ಮಾರ್ಷಲ್ಸ್ ಹಾಗೂ ಪೊಲೀಸರ ಮಧ್ಯೆ ಸಮನ್ವಯತೆ ಕೊರತೆ ಕಾಣಿಸಿದೆ. ಹೀಗಾಗಿ ಟೌನ್ ಹಾಲ್ನಲ್ಲಿ ಪೊಲೀಸ್ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳು, ಮಾರ್ಷಲ್ಗಳ ಸಭೆ ನಡೆಯಿತು. ಕಡ್ಡಾಯ ಮಾಸ್ಕ್, ಸಾಮಾಜಿಕ ಅಂತರದ ನಿಯಮಗಳನ್ನು ಮತ್ತಷ್ಟು ಕಠಿಣವಾಗಿ ಜಾರಿಗೆ ತರಲು ಚರ್ಚಿಸಲಾಯಿತು. ದೆಹಲಿಯಲ್ಲಿ ಪಟಾಕಿ ನಿಷೇಧ ಮಾಡಿದ ಬೆನ್ನಲ್ಲೇ ರಾಜ್ಯದಲ್ಲೂ ದೀಪಾವಳಿಯಲ್ಲಿ ಪಟಾಕಿ ಹಚ್ಚುವುದನ್ನು ನಿಷೇಧ ಮಾಡಲಾಗಿದೆ. ಕೊರೋನಾ ಸೋಂಕಿತರು ಹಾಗೂ ಕೊರೋನಾದಿಂದ ಗುಣಮುಖರಾದವರ ಆರೋಗ್ಯ ದೃಷ್ಟಿಯಿಂದ ಪಟಾಕಿ ನಿಷೇಧಿಸುವಂತೆ ಬಿಬಿಎಂಪಿ ಹಾಗೂ ಆರೋಗ್ಯ ಇಲಾಖೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿತು. ಈ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಸಿಎಂ ಬಿಎಸ್ವೈ, ಪಟಾಕಿ ಹಚ್ಚುವಿಕೆ ನಿಷೇಧ ಮಾಡಲು ತೀರ್ಮಾನ ಮಾಡಿದ್ದೇವೆ, ಶೀಘ್ರದಲ್ಲೇ ಆದೇಶ ಹೊರಡಿಸುತ್ತೇವೆ ಅಂತ ಹೇಳಿದರು. ಬೆಂಗಳೂರಿನ ಡಿಜೆಹಳ್ಳಿ, ಕೆಜೆಹಳ್ಳಿ ಗಲಭೆ ಪ್ರಕರಣ ಸಂಬಂಧ 1.5 ತಿಂಗಳಿನಿಂದ ಮಾಜಿ ಕಾರ್ಪೊರೇಟರ್ ನಾಪತ್ತೆಯಾಗಿದ್ದಾರೆ. ಮೊದಲು ನೋಟಿಸ್ ನೀಡಿದ್ದ ವೇಳೆ ವಿಚಾರಣೆಗೆ ಹಾಜರಾಗಿದ್ದ ಜಾಕಿರ್ ಹುಸೇನ್ 2ನೇ ಬಾರಿ ನೋಟಿಸ್ ನೀಡಿದಾಗಿನಿಂದ ಕಣ್ಮರೆಯಾಗಿದ್ದಾರೆ. ಹೀಗಾಗಿ ಕಾಲ್ ರೆಕಾರ್ಡ್ಸ್, ಆಪ್ತರ ಮಾಹಿತಿಯನ್ನು ಆಧರಿಸಿ ಜಾಕಿರ್ ಹುಸೇನ್ ಹುಡುಕಾಟ ನಡೆಸಲಾಗುತ್ತಿದೆ. ಗಲಭೆ ಪ್ರಕರಣದ ಆರೋಪಿ ಮಾಜಿ ಮೇಯರ್ ದಿನಕ್ಕೊಂದು ಜಾಗ ಬದಲಿಸ್ತಾ ಇದ್ದಾರೆ. 15 ದಿನ ಕಳೆದರೂ ಸಂಪತ್ರಾಜ್ ಬಗ್ಗೆ ಪೊಲೀಸರಿಗೆ ಕ್ಲೂ ಸಿಕ್ಕಿಲ್ಲ. ಸಿಸಿಬಿ ವೇಣುಗೋಪಾಲ್ ನೇತೃತ್ವದಲ್ಲಿ 2 ವಿಶೇಷ ತಂಡದಿಂದ ಕಾರ್ಯಾಚರಣೆ ಮುಂದುವರೆದಿದ್ದು, ಮೈಸೂರು ನಾಗರಹೊಳೆ ರೆಸಾರ್ಟ್ ಭಾಗದಲ್ಲಿ ಹುಡುಕಾಟ ನಡೆಸಲಾಗಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಲೇಬಲ್ ಕಾಲೋನಿಯಲ್ಲಿ ಗೋಡೆ ಕುಸಿದು ಕಾರ್ಮಿಕನೊಬ್ಬ ಅಸುನೀಗಿದ್ದಾನೆ. ಸೀಟ್ನಲ್ಲಿ ನಿರ್ಮಿಸಲಾಗಿದ್ದ ಮನೆಯಲ್ಲಿ ಕಾರ್ಮಿಕರು ಮಲಗಿದಾಗ ಗೋಡೆಗೆ ಬಿದ್ದಿದೆ. ಈ ವೇಳೆ ಬಿಹಾರ ಮೂಲದ ಕಾರ್ಮಿಕ ಪೂರಂ ಪೂಜಾರಿ ಎಂಬಾತ ಮೃತಪಟ್ಟಿದ್ದಾನೆ. ಗಾಯಗೊಂಡ 2 ಕಾರ್ಮಿಕರನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ತೊಡಗಿದ 2 ಆರೋಪಿಗಳು ಖಾಕಿ ಕಿಡ್ಡಾಕ್ಕೆ ಬಿದ್ದಿದ್ದಾರೆ. ದುಂಗರ್ ಚಂದ್ ಜೈನ್, ಕಿರಣ್ ಜೈನ್ ಎಂಬುವರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ ಲಕ್ಷ ರೂಪಾಯಿ ನಗದು, ಮೊಬೈಲ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಕೊಂಚ ಬಿಡುವು ನೀಡಿದ್ದ ವರುಣ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಮತ್ತೆ ಆರ್ಭಟಿಸಿದ್ದಾನೆ. ರಾತ್ರಿ ಸುರಿದ ಮಳೆಯಿಂದಾಗಿ ಬಸವೇಶ್ವರ ನಗರದಲ್ಲಿ ಬೃಹತ್ ಮರ ಧರೆಗುರುಳಿತು. ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದ ಮರವನ್ನ ಬಿಬಿಎಂಪಿ ಸಿಬ್ಬಂದಿ ತೆರವು ಮಾಡಿದ್ರು. ಸಿದ್ದರಾಮಯ್ಯಗೆ ವಿಪಕ್ಷ ನಾಯಕನ ಸ್ಥಾನ ಕೈತಪ್ಪುತ್ತಾ? ರಾಜರಾಜೇಶ್ವರಿ ನಗರದ ಬಗ್ಗೆ ಕುಸುಮ ಹೇಳಿದ್ದು ಏನು? ಹಾಸನಾಂಬೆ ದರ್ಶನದ ಸ್ವಾಗತ ಕಮಾನು ಕುಸಿದಿದ್ದು ಅಪಶಕುನದ ಸಂಕೇತನಾ? ಇದೆಲ್ಲವನ್ನು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ನಾನು ಚುನಾವಣೆಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಚುನಾವಣೆಯ ನಂತರವೂ ಕ್ಷೇತ್ರದ ಜನರ ಜೊತೆ ಇರ್ತೇನೆ ಎಂದು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಅಭ್ಯರ್ಥಿ ಕುಸುಮ ಹೇಳಿದರು. ಮೈಸೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಸಾಹೇಬರು, ಶಿವಕುಮಾರ್ ಅಣ್ಣನ ಮಾರ್ಗದರ್ಶನ ಚೆನ್ನಾಗಿತ್ತು ಅಂತ ತಿಳಿಸಿದರು. ಮೈಸೂರಿನ ಉದಯಗಿರಿ ಪೊಲೀಸರು ತಮಿಳುನಾಡು ಮೂಲದ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಪಳನಿ ಎಂಬಾತ ರೋಹನ್ ಖಾನ್ ಎಂಬುವರಿಗೆ ಕಡಿಮೆ ಬೆಲೆಗೆ ಗೋಡಂಬಿ ಕೊಡಿಸುವುದಾಗಿ 10 ಲಕ್ಷ ವಂಚಿಸಿದ್ದ. ಸದ್ಯ ಆರೋಪಿಯನ್ನು ಪೊಲೀಸರು ಸೆರೆ ಹಿಡಿದಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಸನದ ಹಾಸನಾಂಬೆ ದರ್ಶನವನ್ನ ಪಡೆದಿದ್ದಾರೆ. ಕೊರೋನಾದಿಂದ ದೇಗುಲ ದರ್ಶನಕ್ಕೆ ನಿರ್ಬಂಧ ಹೇರಲಾಗಿತ್ತು. ಸದ್ಯ ದೇವಾಲಯದ ಬಾಗಿಲು ತೆರೆದಿದ್ದು ಎಚ್.ಡಿ. ರೇವಣ್ಣ ದಂಪತಿ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಸ್ಥಳೀಯ ಚುನಾಯಿತ ಜನಪ್ರತಿನಿಧಿಗಳಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಹಾಸನ ನಗರದಲ್ಲಿ ಸ್ವಾಗತ ಕೋರಲು ಹಾಕಿದ ಕಮಾನು ಕುಸಿದು ಬಿದ್ದಿದೆ. ಹಾಸನಾಂಬೆ ದೇವಿ ದರ್ಶನ ಸ್ವಾಗತಕ್ಕೆ ರಾಷ್ಟ್ರೀಯ ಹೆದ್ದಾರಿ 75ರ ಬೂಮನಹಳ್ಳಿ ಸಮೀಪ ಕಮಾನು ಹಾಕಲಾಗಿತ್ತು. ಆದರೆ ಕಮಾನು ದಿಢೀರ್ ಬಿದ್ದಿದ್ದು ಅನಾಹುತವೊಂದು ತಪ್ಪಿದೆ. ಆಯೋಜಕರು ಸರಿಯಾಗಿ ಕಟ್ಟದ ಕಾರಣ ಕಮಾನು ಕುಸಿದಿದೆ. ತುಮಕೂರು ಜಿಲ್ಲಾ ಶಿರಾ ತಾಲೂಕು ವ್ಯಾಪ್ತಿಯಲ್ಲಿ ಕೊರೋನಾ ಪರೀಕ್ಷೆ ಮಾಡಲಾಗ್ತಾ ಇದೆ. ಬೈ ಎಲೆಕ್ಷನ್ ಬಳಿಕ ಸೋಂಕು ಹರಡುವ ಆತಂಕ ಎದುರಾಗಿದ್ದು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟೆಸ್ಟ್ ಮಾಡಲಾಗ್ತಾ ಇದೆ. ಚುನಾವಣೆ ವೇಳೆ ಜನ ಗುಂಪಾಗಿ ಸೇರಿದ್ದು ಸೋಂಕು ಉಲ್ಬಣವಾಗುವ ಭೀತಿ ಹೆಚ್ಚಿದೆ. ಹೀಗಾಗಿ ಜನರನ್ನ ಪರೀಕ್ಷೆಗೆ ಒಳಪಡಿಸಲಾಗುತ್ತಿದೆ. ಕೋವಿಡ್ ಟೆಸ್ಟ್ ನಡೆಸಲು ಜಿಲ್ಲಾ ಆರೋಗ್ಯ ಇಲಾಖೆ ನೇತೃತ್ವದಲ್ಲಿ 34 ತಂಡಗಳನ್ನು ರಚಿಸಲಾಗಿದೆ. ವೈದ್ಯರು, ನರ್ಸ್, ಆಶಾ ಕಾರ್ಯಕರ್ತೆಯರನ್ನು ಒಳಗೊಂಡಂತಹ ಟೀಮ್ ತಾಲೂಕಿನ 36 ಗ್ರಾಮ ಪಂಚಾಯಿತಿಯಲ್ಲೂ ಪರೀಕ್ಷೆ ನಡೆಸಲಿದೆ. ವಯೋವೃದ್ಧರನ್ನ ಪರೀಕ್ಷೆಗೆ ಒಳಪಡಿಸಲು ಮೊದಲ ಆದ್ಯತೆ ನೀಡಲಾಗಿದೆ. ಅಲ್ಲದೆ ಜ್ವರ, ಕೆಮ್ಮು, ಶೀತ ಲಕ್ಷಣ ಇದ್ದವರಿಗೂ ಟೆಸ್ಟ್ ನಡೆಸಲಾಗುತ್ತಿದೆ. ಕೇರಳ ಗಡಿಯಲ್ಲಿ ನಕ್ಸಲ್ ಚಟುವಟಿಕೆ ಹೆಚ್ಚಾಗಿರುವ ಕಾರಣಕ್ಕೆ ಕೊಡಗು ಕೇರಳ ಗಡಿ ಭಾಗದಲ್ಲಿ ಕೋಂಬಿಂಗ್ ನಡೆಸಲಾಗ್ತಾ ಇದೆ. ಕುಟ್ಟ, ಮಾಕುಟ್ಟ, ನಾಪೋಕ್ಲು ಬಳಿ ಕೋಂಬಿಂಗ್ ಸ್ಟಾರ್ಟ್ ಮಾಡಲಾಗಿದ್ದು ಕೊಡಗು, ಕಾರ್ಕಳ ಎಎನ್ಎಫ್ ಸಿಬ್ಬಂದಿ ಕೂಂಬಿಂಗ್ನಲ್ಲಿ ಭಾಗಿಯಾಗಿದ್ದಾರೆ.
ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ನಾಗರಹಾವೊಂದು ಪ್ರತ್ಯಕ್ಷವಾಗಿತ್ತು. ನಿಲ್ದಾಣದ ಕಬ್ಬಿಣದ ಮೆಟ್ಟಿಲುಗಳ ನಡುವೆ ನಾಗರಹಾವು ಸೇರಿತ್ತು. ರೈಲ್ವೆ ಸಿಬ್ಬಂದಿ ಮಾಹಿತಿಯಂತೆ ಸ್ಥಳಕ್ಕೆ ಬಂದಂತಹ ಉರುಗ ರಕ್ಷಕ ಸೂರ್ಯಕೀರ್ತಿ ಹಾವನ್ನ ರಕ್ಷಣೆ ಮಾಡಿದ್ದಾರೆ. ಮಳೆಯ ಮಧ್ಯೆಯೇ ಹಾವನ್ನ ಸೆರೆ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ಕಾಲು ಜಾರಿ ಬಿದ್ದು ಬಾಲಕ ನೀರು ಪಾಲಾಗಿದ್ದು ಎಲ್ಲಿ? ವೃದ್ಧ ದಂಪತಿ ಮೇಲೆ ಹಲ್ಲೆ ಮಾಡಿದ್ದು ಯಾಕೆ? ಮೆಣಸಿನಕಾಯಿ ಮಧ್ಯೆ ಗಾಂಜಾ ಬೆಳೆದವ ತಗ್ಲಾಕೊಂಡಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಆರ್ಆರ್ ನಗರ ಶಿರಾ ಕ್ಷೇತ್ರದ ರಿಸಲ್ಟ್ ಮತ್ತು ಬಿಹಾರ ಚುನಾವಣೆ ಮುಗಿದ ಬಳಿಕ ಸಂಪುಟ ವಿಸ್ತರಿಸಲಾಗುತ್ತೆ ಅಂತ ಡಿಸಿಎಂ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಡಿಸಿಎಂ ಸವದಿ, ದೆಹಲಿಗೆ ತೆರಳಿ ವರಿಷ್ಠರ ಗಮನಕ್ಕೆ ತಂದು ಸಂಪುಟ ವಿಸ್ತರಿಸುತ್ತೇವೆ ಅಂತ ಸಿಎಂ ಹೇಳಿದ್ದಾರೆ. ಅದರಂತೆ ಸಂಪುಟ ವಿಸ್ತರಣೆ ನಡೆಯಲಿದೆ ಅಂತ ಸವದಿ ಹೇಳಿದ್ದಾರೆ. ಸಿಎಂ ಬಿಎಸ್ವೈ ಆದಷ್ಟು ಬೇಗ ಬದಲಾವಣೆ ಆಗ್ತಾರೆ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಡಿಸಿಎಂ ಲಕ್ಷ್ಮಣ ಸವದಿ ಪ್ರತಿಕ್ರಿಯಿಸಿದ್ದಾರೆ. ಉಪಚುನಾವಣೆ ವೇಳೆ ಜನರಿಗೆ ಗೊಂದಲ ಉಂಟು ಮಾಡಲು ಸಿದ್ದರಾಮಯ್ಯ ಹಾಗೆ ಹೇಳಿದ್ದಾರೆ. ಅವರನ್ನು ವಿರೋಧ ಪಕ್ಷ ಸ್ಥಾನದಿಂದ ತೆಗೆಯುವ ಹುನ್ನಾರ ನಡೆದಿದೆ. ಇದರ ಬಗ್ಗೆ ಸಿಎಂ ಬಿಎಸ್ವೈ ಅವರಿಗೂ ಖಚಿತ ಮಾಹಿತಿ ಇದೆ. ಯಡಿಯೂರಪ್ಪನವರೇ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಅಂತ ಡಿಸಿಎಂ ಸವದಿ ಹೇಳಿದ್ದಾರೆ. ಎಲ್ಲದಕ್ಕೂ ನ್ಯಾಯಾಲಯದಲ್ಲಿ ಉತ್ತರಿಸುತ್ತೇವೆ ಎಂದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸಹೋದರ ವಿಜಯ್ ಕುಲಕರ್ಣಿ ಹೇಳಿದರು. ಉಪನಗರ ಠಾಣೆಯಲ್ಲಿ ವಿಚಾರಣೆ ಎದುರಿಸಿ ಹೊರಬಂದ ಅವರು 100ಕ್ಕೆ 100ರಷ್ಟು ಇದು ರಾಜಕೀಯ ಅಂತ ಆರೋಪ ಮಾಡಿದ್ರು. ಅಲ್ಲದೆ ಮತ್ತೆ ವಿಚಾರಣೆಗೆ ಬರಲು ಹೇಳಿದ್ದಾರೆ. ಮತ್ತೆ ವಿಚಾರಣೆಗೆ ಬರ್ತೇನೆ ಎಂದರು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಣಿಕಲ್ ಗ್ರಾಮದ ಬಳಿ ಬಾಲಕನೊಬ್ಬ ಕಾಲುವೆ ಪಾಲಾಗಿದ್ದಾನೆ. ನಿನ್ನೆ ಸಂಜೆ ಬಾಲಕ ಚೌಡಯ್ಯ ಕಾಲು ಜಾರಿ ಕಾಲುವೆಗೆ ಬಿದ್ದಿದ್ದಾನೆ. ಸ್ಥಳಕ್ಕೆ ಗಬ್ಬೂರು ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಗ್ರಾಮಸ್ಥರು ಮತ್ತು ಪೊಲೀಸರು ಬಾಲಕನಿಗೆ ಶೋಧ ಕಾರ್ಯ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ 3 ಅಂಗಡಿಗಳು ಹೊತ್ತಿ ಉರಿದಿವೆ. ಅಗ್ನಿ ನಿರ್ತನಕ್ಕೆ ಬೈಕ್ ಗ್ಯಾರೇಜ್, ಫರ್ನಿಚರ್ ಶಾಪ್, ಹೋಟೆಲ್ನಲ್ಲಿದ್ದ ವಸ್ತುಗಳು ಭಸ್ಮವಾಗಿದೆ. ಅಲ್ಲಾಭಕ್ಷ ಹೆಬ್ಬಳ್ಳಿ, ಭೀಮಸಿ ಬಡಿಗೇರ, ಹೂವಪ್ಪ ಕಾಲಾಲ ಅನ್ನೋರಿಗೆ ಸೇರಿದ ಅಂಗಡಿಗಳಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಹಾಳಾಗಿವೆ. ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನವಿ ಪಟ್ಟಣ ಠಾಣೆ ಪೊಲೀಸರು ಬ್ಯಾಂಕ್ ಕಳ್ಳತನಕ್ಕೆ ಯತ್ನಿಸಿದ್ದ ಓರ್ವನನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ವೀರೇಶ್ ಎಂಬಾತ ಹಿರೇಕೊಟ್ನಿಕಲ್ ಗ್ರಾಮದ ಬಳಿ ಇರೋ ಎಸ್ಬಿಐ ಬ್ಯಾಂಕ್ಗೆ ಕನ್ನ ಹಾಕಲು ಹೊಂಚು ಹಾಕಿದ್ದ. ಆದರೆ ರಾತ್ರಿ ಗಸ್ತಿನಲ್ಲಿದ್ದ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಎಸ್ಕೇಪ್ ಆದ ಇನ್ನಿಬ್ಬರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಕನೂರಲ್ಲಿ ಮುಸ್ಲಿಂ ವೇಷ ಧರಿಸಿ ಹಣ ವಸೂಲಿ ಮಾಡುತ್ತಿದ್ದ 3ರನ್ನ ಜನರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ದರ್ಗಾದಲ್ಲಿ ಪೂಜೆ ಮಾಡಬೇಕಿದೆ ಅಂತ ಗಣಪತಿ ಸುನಿಲ್ ಆನಂದನೂರು ಅಮಾಯಕರಿಂದ ಹಣ ವಸೂಲಿ ಮಾಡ್ತಾ ಇದ್ರು. ಈ ವೇಳೆ ಸ್ಥಳೀಯರಿಗೆ ಅನುಮಾನ ಬಂದು ವಿಚಾರಿಸಿದಾಗ ಅಸಲಿ ವಿಷಯ ಗೊತ್ತಾಗಿದ್ದು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸಿರಿಗೇರ ಬಳಿ ಗಾಂಜಾವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಗ್ರಾಮದ ಕೋಲಿ ಈರಣ್ಣ ಎಂಬಾತ ಮೆಣಸಿನಕಾಯಿ ಬೆಳೆ ಮಧ್ಯೆ ಗಾಂಜಾ ಬೆಳೆದಿದ್ದ. ಸಿರಿಗೇರಿ ಠಾಣೆ ಪೊಲೀಸರು ದಾಳಿ ನಡೆಸಿ 8 ಕೆಜಿ ಹಸಿ ಗಾಂಜಾ ಗಿಡವನ್ನು ವಶಕ್ಕೆ ಪಟ್ಟಿದ್ದಾರೆ. ಈ ಬಗ್ಗೆ ಆರೋಪಿ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಅಧ್ಯಕ್ಷೀಯ ಚುನಾವಣೆ ಮಧ್ಯೆ ಅಮೆರಿಕದಲ್ಲಿ ಕೊರೋನಾ ಅಬ್ಬರ ಹೇಗಿದೆ? ಅನುಮತಿ ನಿರಾಕರಿಸಿದ್ರು ತಮಿಳುನಾಡಿನಲ್ಲಿ ಬಿಜೆಪಿ ಮಾಡಿದ್ದು ಏನು? ರಾಜಸ್ಥಾನದಲ್ಲಿ ಗುಜ್ಜಾರ್ ಪ್ರತಿಭಟನೆ ಹೇಗಿದೆ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಜಗತ್ತಿನಾದ್ಯಂತ ಕೊರೋನಾ ವೈರಸ್ ತನ್ನ ಅಟ್ಟಹಾಸ ಮೆರಿತಾನೆ ಇದ್ದು ಒಟ್ಟು 4.9 ಕೋಟಿಗೂ ಅಧಿಕ ಕೊರೋನಾ ಪ್ರಕರಣಗಳು ದಾಖಲಾಗಿದೆ. ಇವರಿಗೆ 3.4 ಕೋಟಿ ಜನರು ಗುಣಮುಖರಾಗಿದ್ದರೆ 1.27 ಕೋಟಿ ಸೋಂಕಿತರು ಇನ್ನು ಸೋಂಕಿನ ವಿರುದ್ಧ ಹೋರಾಡುತ್ತಿದ್ದಾರೆ. ಎರಡನೇ ಹಂತದ ಕೋವಿಡ್ ಅಲೆಯಿಂದ ತತ್ತರಿಸಿರುವಂತಹ ಅಮೆರಿಕದಲ್ಲಿ ನಿನ್ನೆ ಒಂದೇ ದಿನ ದಾಖಲೆಯ 1,20,000 ಲಕ್ಷ ಜನರಲ್ಲಿ ಹೊಸದಾಗಿ ಸೋಂಕು ಪತ್ತೆಯಾಗಿದೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 99 ಲಕ್ಷ ತಲುಪಿದ್ದು ಇನ್ನೊಂದು ದಿನದಲ್ಲಿ 1 ಕೋಟಿ ದಾಟುವ ಸಾಧ್ಯತೆ ಇದೆ. ವಾರದ ಬಳಿಕ ದೇಶದಲ್ಲಿ 50,000 ದಾಟಿದ್ದ ಕೊರೋನಾ ಪ್ರಕರಣಗಳು ಮತ್ತೆ ಇಳಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 47,638 ಜನರಿಗೆ ಕೊರೋನಾ ಅಟ್ಯಾಕ್ ಆಗಿದೆ. ಈ ಮೂಲಕ ದೇಶದಲ್ಲಿ ಸೋಂಕಿತರ ಸಂಖ್ಯೆ 84 ಲಕ್ಷ ದಾಟಿದೆ. ದೇಶದಲ್ಲಿ ಕೊರೋನಾಗೆ ಬಲಿಯಾಗ್ತಾ ಇರೋರ ಸಂಖ್ಯೆ ಇಳಿಮುಖ ಆಗ್ತಾ ಇದೆ ಎನ್ನುವಾಗಲೇ ಮತ್ತೆ ಏರಿಕೆ ಕಂಡಿದೆ. 14 ದಿನಗಳ ಬಳಿಕ ಸತತ 2ನೇ ದಿನವೂ ದೇಶದಲ್ಲಿ 600ಕ್ಕಿಂತ ಹೆಚ್ಚಿನ ಸೋಂಕಿತರು ಮೃತಪಟ್ಟಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ 670 ಜನರು ವೈರಸ್ನಿಂದ ಕೊನೆಯುಸಿರೆಳೆದಿದ್ದು ಸಾವಿನ ಸಂಖ್ಯೆ 1,24,985ಕ್ಕೆ ತಲುಪಿದೆ.
ತೆಲಂಗಾಣದಲ್ಲಿ ಕೊರೋನಾ ಅಬ್ಬರಿಸ್ತಾ ಇದ್ದು ಸೋಂಕಿತರ ಸಂಖ್ಯೆ 2,47,284ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 1,602 ಜನರಿಗೆ ಕೊರೋನಾ ದೃಢಪಟ್ಟಿದ್ದು 4 ಬಲಿಯಾಗಿದ್ದಾರೆ. ಈ ಮೂಲಕ ಒಟ್ಟು 1,366 ಜನರು ಕೊರೋನಾ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಉಪಟಳ ಹೆಚ್ಚಾಗಿದೆ. ಪಂಪೂರ್ನಲ್ಲಿ ಓರ್ವ ಭಯೋತ್ಪಾದಕರನ್ನ ಭದ್ರತಾ ಪಡೆ ಸದೆಬಡಿದಿದೆ. ಉಗ್ರರು ಅವಿತು ಕುಳಿತಿದ್ದ ಬಗ್ಗೆ ಖಚಿತ ಮಾಹಿತಿ ಪಡೆದ ಭದ್ರತಾ ಪಡೆ ಕಾರ್ಯಾಚರಣೆ ನಡೆಸಿದ್ದು ಗುಂಡಿನ ದಾಳಿಯಲ್ಲಿ ಉಗ್ರನನ್ನ ಎನ್ಕೌಂಟರ್ ಮಾಡಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದೆಹಲಿಗೆ ಆಗಮಿಸಿದ್ದಾರೆ. ಸಿಬಿಐ ರೇಡ್ ಬಳಿಕ ಮೊದಲ ಬಾರಿಗೆ ದೆಹಲಿಗೆ ಆಗಮಿಸಿರುವಂತಹ ಡಿಕೆಶಿ ಸಿಬಿಐ ಕೇಸ್ ಸಂಬಂಧ ಕಾನೂನು ಹೋರಾಟದ ಸಲಹೆ ಪಡೆಯಲು ವಕೀಲರನ್ನ ಭೇಟಿಯಾಗಲಿದ್ದಾರೆ. ಇದೇ ವೇಳೆ ಬೈ ಎಲೆಕ್ಷನ್ ಬಗ್ಗೆ ಹೈಕಮಾಂಡ್ ಜೊತೆಗೂ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ತಮಿಳುನಾಡು ಸರ್ಕಾರ ಅನುಮತಿ ನಿರಾಕರಿಸಿದ್ರು ಬಿಜೆಪಿ ವೆರ್ಚುವಲ್ ಯಾತ್ರಾ ಆರಂಭಿಸಿದೆ. ಕೊರೋನಾ ಕಾರಣಕ್ಕೆ ಯಾತ್ರೆಗೆ ಎಐಎಡಿಎಂಕೆ ಸರ್ಕಾರ ಅನುಮತಿ ನೀಡಿಲ್ಲ. ಹೀಗಿದ್ರೂ ಯಾತ್ರೆ ಆರಂಭ ಆಗಿದ್ದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಎಲ್ ಮುರುಗನ್ ಭಾಗಿಯಾಗಿದ್ದಾರೆ. ಇಂದಿನಿಂದ 1 ತಿಂಗಳುಗಳ ಕಾಲ ಯಾತ್ರೆ ಸಾಗಲಿದೆ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲು ಕೋಟಾಗೆ ಆಗ್ರಹಿಸಿ ಗುಜ್ಜಾರ್ ಸಮುದಾಯ ರಾಜಸ್ಥಾನದಲ್ಲಿ ನಡೆಸುತ್ತಾ ಇರುವಂತಹ ಪ್ರತಿಭಟನೆ ತೀವ್ರಗೊಂಡಿದೆ. ಕರವಲಿ, ಅಲ್ವಾರ್, ಭರತ್ಪುರ್ ಸೇರಿದಂತೆ ಹಲವೆಡೆ ಪ್ರತಿಭಟನೆ ನಡೆಸ್ತಾ ಇದ್ದು ರೈಲ್ವೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಪಿಲಿಪುರ ಎಂಬಲ್ಲಿ ರೈಲ್ವೆ ಟ್ರ್ಯಾಕ್ ಬ್ಲಾಕ್ ಮಾಡಿದ್ದು ಬೇಡಿಕೆ ಈಡೇರುವವರೆಗೂ ಆಂದೋಲನ ಮುಂದುವರಿಸಲು ತೀರ್ಮಾನಿಸಲಾಗಿದೆ. ಕೊಹ್ಲಿ ಬರ್ತ್ಡೇಗೆ ಶುಭ ಕೋರಿದ್ದ ಇಂಗ್ಲೆಂಡ್ ಕಾಲೆಳೆದಿದ್ದು ಹೇಗೆ? ಆಸ್ಟ್ರೇಲಿಯಾ ಕ್ರಿಕೆಟಿಗ ಖವಾಜಾ ಸಹೋದರ ಅರೆಸ್ಟ್ ಆಗಿದ್ದು ಯಾಕೆ? ಪೊಗರು ನಂತರ ಧ್ರುವ ಸರ್ಜಾರ ನೆಕ್ಸ್ಟ್ ಸಿನಿಮಾ ಯಾವುದು? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಅರ್ಜೆಂಟೀನಾದ ಫುಟ್ಬಾಲ್ ದಂತಕತೆ ಡಿಗೋ ಮರಡೋನಾ ಶಸ್ತ್ರಚಿಕಿತ್ಸೆಯಿಂದ ಚೇತರಿಸಿಕೊಂಡಿದ್ದು ಶೀಘ್ರದಲ್ಲೇ ಆಸ್ಪತ್ರೆಯಿಂದ ಬಿಡುಗಡೆಯಾಗಲಿದ್ದಾರೆ. ಡಿಗೋ ಮರಡೋನಾ ಅವರ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು. ಹೀಗಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿತ್ತು. ಆಸ್ಟ್ರೇಲಿಯಾ ತಂಡದ ಕ್ರಿಕೆಟಿಗ ಉಸ್ಮಾನ್ ಖವಾಜಾ ಸಹೋದರನನ್ನ ನಕಲಿ ಭಯೋತ್ಪಾದಕ ಸಂಚು ರೂಪಿಸಿದ್ದಕ್ಕೆ ಬಂಧಿಸಲಾಗಿದೆ. ಉಸ್ಮಾನ್ ಸಹೋದರ ಅರ್ಸಲಾಲ್ ತಾರಿಕ್ ಖವಾಜಾ ತನ್ನ ಸಹೋದ್ಯೋಗಿ ವಿರುದ್ಧ ರೂಪಿಸಿದ ಸಂಚಿಗೆ ಸಂಬಂಧಿಸಿದಂತೆ ಜೈಲು ಪಾಲಾಗಿದ್ದಾರೆ. ನವೆಂಬರ್ 21ರಿಂದ ನಡೆಯಲಿರುವ ಲಂಕನ್ ಪ್ರೀಮಿಯರ್ ಲೀಗ್ಗೆ ಲಂಕಾದ ಅಧ್ಯಕ್ಷರು ಮತ್ತು ಆರೋಗ್ಯ ಸಚಿವಾಲಯದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಪಂದ್ಯಾವಳಿಯ ಎಲ್ಲ 23 ಪಂದ್ಯಗಳು ಕ್ಯಾಂಡಿಯಾ, ಪಲ್ಲಿಕೆಲೆ ಮತ್ತು ಹಂಬನ್ಟೋಟದ ಮಹಿಂದ ರಾಜಪಕ್ಸೆ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ನಿನ್ನೆ ಬರ್ತ್ಡೇ ಆಚರಿಸಿಕೊಂಡಿರೋ ವಿರಾಟ್ ಕೊಹ್ಲಿಗೆ ಶುಭ ಕೋರುವ ಜೊತೆಗೆ ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿ ಕಾಲೆಳೆಯೋ ಕೆಲಸ ಮಾಡಿದೆ. ಆದಿಲ್ ರಶೀದ್ ಎಸೆತದಲ್ಲಿ ಕೊಹ್ಲಿ ಔಟ್ ಆಗಿರೋ ವಿಡಿಯೋ ಹಾಕಿ ಶತಮಾನ ಈ ಎಸೆತ ಮರೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಟ್ವೀಟ್ ಮಾಡಿದೆ. ಟೆನ್ನಿಸ್ ಲೋಕದ ದಿಗ್ಗಜ ರಫೆಲ್ ನಡಾಲ್ ರೋಲೆಕ್ಸ್ ಪ್ಯಾರಿಸ್ ಮಾಸ್ಟರ್ಸ್ ಪಂದ್ಯದಲ್ಲಿ ಗೆಲುವು ಸಾಧಿಸುವ ಮೂಲಕ ಸಹಸ್ರ ಪಂದ್ಯ ಗೆದ್ದವರ ಎಲೆಟ್ಗೆ ಸೇರ್ಪಡೆಯಾಗಿದ್ದಾರೆ. ಸ್ಪೇನ್ನ ಟೆನ್ನಿಸ್ ಮಾಂತ್ರಿಕ ರಫೆಲ್ ನಡಾಲ್ ಫೆಲಿಸಿಯಾನೋ ಲೋಪೆಜ್ ವಿರುದ್ಧ ಗೆಲ್ಲುವ ಮೂಲಕ ಈ ದಾಖಲೆ ಬರೆದಿದ್ದಾರೆ. ಪೊಗರು ಸಿನಿಮಾ ನಂತರ ನಟ ಧ್ರುವ ಸರ್ಜಾ ದುಬಾರಿ ಸಿನಿಮಾದಲ್ಲಿ ನಟಿಸುವುದಕ್ಕೆ ರೆಡಿಯಾಗಿದ್ದಾರೆ. ನಂದಕಿಶೋರ್ ಆಕ್ಷನ್ ಕಟ್ ಹೇಳ್ತಿರುವಂತಹ ಸಿನಿಮಾಗೆ ಸದ್ಯ ಮುಹೂರ್ತ ಮಾಡಿ ಚಾಲನೆ ನೀಡಲಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಹಲವು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ರಂಜಿಸಿರೋ ನಟ ಅಚ್ಯುತ್ ಕುಮಾರ್ 4 ವಾಲ್ಸ್ ಅನ್ನುವಂತಹ ವಿಭಿನ್ನ ಟೈಟಲ್ ಸಿನಿಮಾದಲ್ಲಿ ನಾಯಕನಾಗಿ ನಟಿಸುತ್ತಿದ್ದಾರೆ. 4 ವಾಲ್ಸ್ ಸಿನಿಮಾಗೆ ಸಜ್ಜನ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ಹಾಗೂ ನಿರ್ದೇಶಕ ಪಿಸಿ ಶೇಖರ್ ಕಾಂಬಿನೇಷನ್ ನಲ್ಲಿ ಹೊಸ ಸಿನಿಮಾ ಒಂದು ಸೆಟ್ಟೇರಲಿದೆ. ಪಿಸಿ ಶೇಖರ್ ಜೊತೆ ಅರ್ಜುನ ಸಿನಿಮಾದಲ್ಲಿ ನಟಿಸುವುದಕ್ಕೆ ಪ್ರಜ್ವಲ್ಗೆ ಈ ಸಿನಿಮಾ ತುಂಬಾನೇ ಸ್ಪೆಷಲ್ ಆಗಿರಲಿದೆಯಂತೆ. ಕ್ಯಾಬ್ ಡ್ರೈವರ್ ಪಾತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಕಾಣಿಸಿಕೊಳ್ಳಲಿದ್ದಾರೆ. ಮುಖವಾಡ ಇಲ್ಲದವನು ಅನ್ನೋ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯ ಟ್ರೇಲರ್ ರಿಲೀಸ್ ಮಾಡಿದೆ ಚಿತ್ರತಂಡ. ಶಿವಕುಮಾರ್ ಕಡೂರ್ ಆಕ್ಷನ್ ಕಟ್ ಹೇಳಿರುವಂತಹ ಸಿನಿಮಾದ ಟ್ರೇಲರ್ ರವಿ ಶ್ರೀವತ್ಸ ರಿಲೀಸ್ ಮಾಡಿ ಶುಭ ಹಾರೈಸಿದ್ದಾರೆ. ಇದು ಇವತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.